ನಮಸ್ಕಾರ. ಸರ್ಕಾರಿ ಯೋಜನೆ ಅಂದ್ಮೇಲೆ ಅಲ್ಲಿ ಒಂದಲ್ಲ ಒಂದು ಹಗರಣ ಅಕ್ರಮಗಳು ಕಾಮನ್ ಅಂತಾಲೆ ನಾವೆಲ್ಲ ಅನ್ಕೊಂಡಿರ್ತೀವಿ ಅಲ್ವಾ. ಅದ್ರಲ್ಲೂ ಹಳ್ಳಿಗಳ ಅಭಿವೃದ್ಧಿಗೆ ಇರುವ ನರೇಗಾ ಅಂದ್ರೆ ಸಾಕು, ಅಲ್ಲಿ ಕೆಲಸ ಮಾಡಿದವ್ರ ಹೆಸರಲ್ಲೂ ಹಣ ಲೂಟಿ ಆಗುತ್ತೆ ಅನ್ನೋದು ಜಗಜ್ಜಾಹೀರು. ಆದ್ರೆ ಇನ್ ಮುಂದೆ ಆ ಆಟ ನಡೆಯಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಮೂರಿನ ನರೇಗಾ ಕಾಮಗಾರಿಗಳ ಮೇಲೆ ಕಣ್ಣಿಡೋಕೆ ಈಗ ಸಾಕ್ಷಾತ್ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟ್ರಿ ಕೊಟ್ಟಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ರೋಚಕ ಪ್ರಯೋಗ ಶುರುವಾಗಿದೆ. ಅದುವೇ ಮನರೇಗಾ ಎಐ ನಿಗಾ. ಮನುಷ್ಯರು ಸುಳ್ಳು ಹೇಳ್ಬೋದು, ದಾಖಲೆಗಳನ್ನ ತಿದ್ದಬಹುದು, ಆದ್ರೆ ಎಐ ತಂತ್ರಜ್ಞಾನವನ್ನ ವಂಚಿಸುವುದು ಅಸಾಧ್ಯದ ಮಾತು. ಈಗಿನ ಕಾಲದಲ್ಲಿ ಫೋಟೋಗಳನ್ನ ಎಡಿಟ್ ಮಾಡೋದು ಎಷ್ಟು ಸುಲಭ ಅಲ್ವಾ. ನರೇಗಾದಲ್ಲೂ ಅಷ್ಟೇ, ಕೆಲಸದ ಜಾಗದಲ್ಲಿ ಇರದೇ ಇರುವಂತಹ ವ್ಯಕ್ತಿ ಫೋಟೋವನ್ನ ಯಾವುದೋ ಹಳೆ ಫೋಟೋ ಮೇಲೆ ಇಟ್ಟು ಫೋಟೋ ತೆಗೆದು ಹಾಜರಾತಿ ಹಾಕೋ ವಂಚನೆ ನಡೀತಾ ಇತ್ತು. ಸಂಬಂಧವೇ ಇಲ್ಲದ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನ ನುಂಗಿ ನೀರು ಕುಡಿತಾ ಇದ್ರು. ಇನ್ನು ಕೆಲವೊಮ್ಮೆ ಮಾಸ್ಟರ್ ರೋಲ್ ನಲ್ಲಿ ಇರೋ ಹೆಸರಿಗೂ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೂ ಸಂಬಂಧನೇ ಇರ್ತಾ ಇರ್ಲಿಲ್ಲ. ಇಂತಹ ಹತ್ತಾರು ಕಳ್ಳಾಟಗಳನ್ನ ಪತ್ತೆ ಹಚ್ಚಿರೋ ಸರ್ಕಾರ ಈಗ ಐರಿಸ್ ಅಂದ್ರೆ ಕಣ್ಣಿನ ಪಾಪೆ ಮತ್ತು ಫೇಶಿಯಲ್ ರೆಕಗ್ನೈಸೇಷನ್ ತಂತ್ರಜ್ಞಾನವನ್ನ ಅಖಾಡಕ್ಕೆ ಇಳಿಸಿದೆ. ಅಂದ್ರೆ ಇನ್ಮುಂದೆ ಪ್ರತಿ ಕೂಲಿಕಾರನ ಮುಖ ಮತ್ತು ಕಣ್ಣಿನ ಸ್ಕ್ಯಾನಿಂಗ್ ಆಧಾರದ ಮೇಲೆ ಮಾತ್ರ ಹಾಜರಾತಿ ಫಿಕ್ಸ್ ಆಗುತ್ತೆ. ಈ ಸ್ಕೀಮ್ ಎಷ್ಟು ದೊಡ್ಡದಿದೆ ಅಂತ ನಿಮಗೆ ಗೊತ್ತಾ? ರಾಜ್ಯದಲ್ಲಿ ಬರೋಬ್ಬರಿ 70 ಲಕ್ಷಕ್ಕೂ ಹೆಚ್ಚು ಜನ ಸಕ್ರಿಯವಾಗಿ ನರೇಗಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಸಂಖ್ಯೆಯ ಜನರ ನಡುವೆ ನಡೆಯುವಂತಹ ಅಕ್ರಮಗಳನ್ನ ತಡೆಯೋಕೆ ಮನುಷ್ಯರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿಯೇ ಈಗ ಕಂಪ್ಯೂಟರ್ ಬುದ್ಧಿವಂತಿಕೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಪ್ರಾಯೋಗಿಕವಾಗಿ ಶುರುವಾಗಿರುವಂತಹ ಈ ಹೊಸ ಸಿಸ್ಟಮ್ ನಲ್ಲಿ ಕೆಲಸದ ಜಾಗದಲ್ಲಿ 2 ಬಾರಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಕಡ್ಡಾಯವಾಗಿ ಮಾಡಲಾಗಿದೆ. ಇದರಿಂದಾಗಿ ಬೆಳಗ್ಗೆ ಬಂದು ಮುಖ ತೋರಿಸಿ ಮನೆಗೆ ಹೋಗೋ ಹಾಗಿಲ್ಲ, ಅಥವಾ ಮಧ್ಯಾಹ್ನ ಬಂದು ಸುಳ್ಳು ಹೇಳೋ ಹಾಗಿಲ್ಲ. ಒಟ್ನಲ್ಲಿ ನಕಲಿ ಉದ್ಯೋಗ ಚೀಟಿ ಹೊಂದಿರೋರು ಅಥವಾ ಸುಳ್ಳು ದಾಖಲೆ ಸೃಷ್ಟಿಸೋರ ಪಾಲಿಗೆ ಈ ಎಐ ತಂತ್ರಜ್ಞಾನ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಹಾಗಾದ್ರೆ ಈ ಹೊಸ ವ್ಯವಸ್ಥೆ ಹೇಗಿರುತ್ತೆ? ಇನ್ನು ಮುಂದೆ ಪ್ರತಿ ಕೂಲಿಕಾರನ ಹಾಜರಾತಿಯನ್ನ ಕೇವಲ ಫೋಟೋ ಮೂಲಕ ಅಲ್ಲ, ಬದಲಾಗಿ ಮುಖ ಚಹರೆ ಮತ್ತು ಕಣ್ಣಿನ ಪಾಪೆ ದೃಢೀಕರಣದ ಮೂಲಕ ಪಡೆಯಲಾಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಬಂದಿರುವಂತಹ ಈ ವ್ಯವಸ್ಥೆಯಲ್ಲಿ ಕೆಲಸದ ಸ್ಥಳದಲ್ಲಿಯೇ ಬಯೋಮೆಟ್ರಿಕ್ ಸಾಧನದ ಮೂಲಕ ಕೂಲಿಕಾರನ ಅಸಲಿಯತನ ಪರೀಕ್ಷಿಸಲಾಗುತ್ತೆ. ಇದರಿಂದಾಗಿ ಒಬ್ಬರ ಹೆಸರಿನಲ್ಲಿ ಮತ್ತೊಬ್ಬರು ಕೆಲಸ ಮಾಡೋದು ಅಥವಾ ನಕಲಿ ಮಾಸ್ಟರ್ ರೋಲ್ ಸೃಷ್ಟಿಸೋದು ಇನ್ಮುಂದೆ ಅಸಾಧ್ಯ. ನರೇಗಾ ಯೋಜನೆಯ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂದ್ರೆ ರಾಜ್ಯದಲ್ಲಿ ಸುಮಾರು 1.77 ಕೋಟಿ ಜನರು ನೋಂದಾಯಿತ ಕೂಲಿಕಾರರು ಇದ್ದಾರೆ. ಇದರಲ್ಲಿ 80.61 ಲಕ್ಷ ಉದ್ಯೋಗ ಚೀಟಿಗಳಿದ್ದು ಸುಮಾರು 41 ಲಕ್ಷ ಚೀಟಿಗಳು ಸಕ್ರಿಯವಾಗಿದೆ. ಕಳೆದ ವರ್ಷವೊಂದರಲ್ಲೇ 1.81 ಲಕ್ಷ ನಕಲಿ ಉದ್ಯೋಗ ಚೀಟಿಗಳನ್ನ ರದ್ದುಪಡಿಸಲಾಗಿದೆ. ಹೀಗೆಂದ್ರೆ ಅಕ್ರಮದ ಪ್ರಮಾಣ ಎಷ್ಟಿರಬಹುದು ಅಂತ ನೀವೇ ಊಹಿಸಿ. ತಂತ್ರಜ್ಞಾನ ಬೆಳೆದಂತೆ ಭ್ರಷ್ಟಾಚಾರದ ದಾರಿಗಳು ಬದಲಾಗಬಹುದು, ಆದ್ರೆ ಆ ದಾರಿಗಳಿಗೆ ತಡೆಗೋಡೆ ಕಟ್ಟೋದಕ್ಕೆ ತಂತ್ರಜ್ಞಾನ ಬೆಳೆದಂತೆ ಭ್ರಷ್ಟಾಚಾರದ ದಾರಿಗಳು ಬದಲಾಗಬಹುದು, ಆದ್ರೆ ಆ ದಾರಿಗಳಿಗೆ ತಡೆಗೋಡೆ ಕಟ್ಟಲು ತಂತ್ರಜ್ಞಾನವೇ ಮದ್ದಾಗಬೇಕಾಗಿದೆ. ಬೆಳಗಾವಿಯಲ್ಲಿ ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಈ ಎಐ ನಿಗಾ ಜಾರಿಗೆ ಬರಲಿದೆ. ಅರ್ಹ ಫಲಾನುಭವಿಗಳಿಗೆ ನ್ಯಾಯಯುತವಾಗಿ ಕೂಲಿ ಸಿಗುವಂತಾಗಲಿ ಎಂಬುದು ಈ ಯೋಜನೆಯ ಆಶಯ. ಇಡೀ ದೇಶದಲ್ಲೇ ಕರ್ನಾಟಕದ ಈ ಪ್ರಯೋಗ ಹೊಸ ಸಂಚಲನ ಮೂಡಿಸ್ತಾ ಇದೆ. ತಂತ್ರಜ್ಞಾನ ಬೆಳೆದಂತೆ ಭ್ರಷ್ಟಾಚಾರಕ್ಕೂ ಬ್ರೇಕ್ ಹಾಕಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ. ಈ ಸಿಸ್ಟಮ್ ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ನರೇಗಾ ಕಾಮಗಾರಿಗಳು ಕಳಂಕ ಮುಕ್ತವಾಗಲಿದೆ. ಅಸಲಿ ಕೂಲಿಕಾರರಿಗೆ ಸಿಗಬೇಕಾದಂತಹ ಹಣ ಅವರ ಕೈಗೆ ನೇರವಾಗಿ ಸೇರುತ್ತೆ. ಮಧ್ಯವರ್ತಿಗಳ ಕಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ. ಕೃತಕ ಬುದ್ಧಿಮತ್ತೆಯ ಈ ಕ್ರಾಂತಿಕಾರಿ ಹೆಜ್ಜೆ ಭ್ರಷ್ಟ ವ್ಯವಸ್ಥೆಯನ್ನ ಹೇಗೆ ಶುದ್ಧೀಕರಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.